ತುಂಬಿಸಿದಾರೆ. ಗ್ಯಾಲರಿಯಲ್ಲಿ ಇನ್ನಷ್ಟು ಅವಕಾಶ ಇದೆ. ನಿಂತವ್ರೆಲ್ಲ ಬ್ಯಾರಿಗೇಡ್ ಮೇಲೆ ನಿಮ್ಮ ಭಾರ ಹಾಕಿ ನಿಂತವ್ರು ನಿಮ್ಮ ಭಾರ ತಂದು ಬ್ಯಾರಿಗೇಡ್ ಮೇಲೆ ಹಾಕ್ಬೇಡಿ. ನಿಮ್ಮ ಭಾರದ ಮೇಲೆ ನೀವು ನಿಂತ್ಕೊಳ್ಳಿ. ಬ್ಯಾರಿಗೇಡ್ ಮೇಲೆ ನಿಂತ್ಕೊಂಡ್ರಪ್ಪ. ಆ ಕಬ್ಬಿನ ಹಿಡ್ಕೊಂಡು ನಿಂತವ್ರು ಕನ್ನಡ ಅರ್ಥ ಆದವರು ಕಬ್ಬನ ಹಿಡ್ಕೊಂಡು ನಿಂತವ್ರು ಗೇಟ್ ಹಿಡ್ಕೊಂಡು ನಿಂತವ್ರು ಬ್ಲ್ಯಾಕ್ ಕಲರ್ ನಿಂತವ್ರು ಬ್ಲ್ಯಾಕ್ ಕಲರ್ ಕಬ್ಬನ ಹಿಡ್ಕೊಂಡು ನಿಂತವ್ರು ಕನ್ನಡ ಅರ್ಥ ಆಗುವಂತವ್ರು ದಯವಿಟ್ಟು ಗೇಟ್ ದಯವಿಟ್ಟು ಎಲ್ಲ ಗೇಟ್ ಅನ್ನ ಬಿಟ್ಟು ಸ್ವಲ್ಪ ದೂರ ಸರಿಗೆ ಹಲೋ ಮುಂದೆ ನಾವು ದಯವಿಟ್ಟು ನಾವು ಇರ್ತಾರೆ ಅದ್ರ ಮೇಲೆ ಭಾರ ಹಾಕ್ಬೇಕಂದ್ರೆ ಮಿಸ್ಟರ್ ಕೋಟೆ ಯಂಗ್ ಸ್ಟಾರ್ ವಿರುದ್ಧ ಜೈ ಮಾರುತಿ ಜುಂಜುನ್ಮೇಲಿಯೇ ಎರಡು ತಂಡದ ನಾಯಕರು ನಿಮಗಿದು ಪ್ರಥಮ ಕರೆ. ಆದಷ್ಟು ಬೇಗ ಸಿದ್ಧರಾಗಿ. 9-4 ಪಂದ್ಯ. ಮಿಸ್ಟರ್ ಕೋಟೆ ಯಂಗ್ ಸ್ಟಾರ್ ವಿರುದ್ಧ ಜೈ ಮಾರುತಿ ಜುಂಜುನ್ಮೇಲಿಯೇ ನಿಮಗಿದು ಪ್ರಥಮ ಕರೆ. ಆದಷ್ಟು ಬೇಗ ಸಿದ್ಧರಾಗಿ. ಅದೇ ರೀತಿ ಮುಂದಿನ ಪಂದ್ಯಕ್ಕಾಗಿ ಬಸವೇಶ್ವರ ಮಸ್ತಿಕಟ್ಟಿ ವಿರುದ್ಧ ಶ್ರೀ ಸೇವಾಲಾಲ್ ಶಿಂಗಟ್ಟಿ. ಗಳಿಗೆ ಹುಲಿಗೊಬ್ಬ ತಂಡದ ನಮ್ಮ ತಾನಾಜಿ ಸರಬರ ಅಜ್ಜಿಯ ಊರಿನ ತಂಡ, ಅದು ಕೂಡ ತಾಯಿ ಊರಿನ ತಂಡ ಕೂಡ ಆಟಗಾರರ ಆಟವನ್ನು ನೋಡ್ತಾ ಇದ್ದಾರೆ ಆಟದಲ್ಲಿ. ಬಸವೇಶ್ವರ ಮಸ್ತಿಕಟ್ಟಿ ವಿರುದ್ಧ ಶ್ರೀ ಸೇವಾಲಾಲ್ ಸಿಂಗಟ್ಟಿ. ನಿಮ್ಗೂ ಕೂಡ ಇದು ದ್ವಿತೀಯ ಕರೆ, ಪ್ರಥಮ ಕರೆ ಆಗಿರುತ್ತೆ. ಆದಷ್ಟು ಬೇಗ ಸಿದ್ಧರಾಗಿ. ಇನ್ನು ಸಾಕಷ್ಟು ಪಂದ್ಯಗಳು ಬಾಕಿ ಇದೆ. ದಯವಿಟ್ಟು ಆಟಗಾರರು ಸಮಯವನ್ನು ವ್ಯರ್ಥ ಮಾಡಿದ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 10-5 ಪಂದ್ಯ. ಪಂದ್ಯದ ಬಲಿಷ್ಠ ಭಾರತ ದಾಖಲಾಗ್ತಾ ಇದೆ. ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ದೇವಿಕೊಪ್ಪ ತಂಡದ ಆಟಗಾರ. ಲಾಸ್ಟ್ 2 ಮಿನಿಟ್ಸ್. ಅಂಕಣ ಬಂದರಲ್ಲಿ ಕೊನೆ ಹಂತಕ್ಕೆ ಪಂದ್ಯ ಸಾಗುತ್ತಾರೆ. ಅಂಕಣ ಬಂದಕ್ಕಾಗಿ ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದ ಆಟಗಾರ ದಕ್ಷಿಣ ಮೈದಾನಕ್ಕೆ ಬನ್ನಿ. ಯಾವುದೇ ಅಂಕ ಅಲ್ಲ. ಅತ್ಯಂತ ವೇಗವಾಗಿ ಸಚಿನ್ ಜಿಂಕೆಯ ಒಂದು ಜಿಗಿತವನ್ನು ಕಲ್ಲಿಗಟ್ಟಿನ ಮೈದಾನದಲ್ಲಿ ಕಾಣಬಹುದಾಗಿದೆ. ಯುವ ಪ್ರತಿಮೆ ಬಿಗ್ ಬಾಸ್ ಸಮಯ 7:75. ಚಾಕ್ರಿ ಟೈಮ್ ಆಗೈತಿ. ಸೂಪರ್ ಕ್ಲೋನ್ ದಾಳಿಯಲ್ಲಿ ಯುವ ಪ್ರತಿಭೆ ಸಚಿನ್ ಪಾದರಸ್ತಂತೆ ಲೀಲಾ ಚಾಲವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರು. ಒಬ್ಬರಿಗೆ ಒಂದು ಎನಿಮಿಗೆ ಹೇಳಿದ್ರೆ 10 ಹಿಂಗ್ ಕೊಡ್ತಾನೆ. ತಮ್ಮ ಬ್ಯಾಗ್ ಹಾಕೊಂಡ್ರಲ್ಲ ನಾವು ನೋಡ್ತೇವೆ. ಹೋಗಮ್ಮ ಒಳಗೆ ಹೋರಿ ಹತ್ತು ಹೋದ್ರಿ ಹಂಗದ. ನಮ್ಮ ಪ್ರೇಕ್ಷಕರ ಗಮನಕ್ಕೆ ಬ್ಯಾರಿಕೇಡ್ ಮೇಲೆ ನಿಮ್ಮ ಕೈ ಹಾಗೂ ಕಾಲುಗಳನ್ನು ಇಟ್ಟಂತವ್ರು ಗಮನಿಸಿ. ಅದಕ್ಕೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ. ಯಜಮಾನ್ರ ಶಾಕ್ ಹೊಡೆಯುತ್ತಿಲ್ಲ ನಿಮಗೆ? ಶಾಕ್ ಹೊಡೆಯುತ್ತೆ ಕೈ ದೂರತೆಗೆ ಹೊಡೆಯುತ್ತೆ. ಯಾವ ಬಂದೆ ಅಂಕಣಗ ಬಸವೇಶ್ವರ ಮಸಳಿಕಟ್ಟಿ ಸೇವಾಲಾಲ್ ಶಿಂಗಟ್ಟಿ ಆಟಗಾರರು ಅಂಕಣ 1ಕ್ಕೆ ಬರಬೇಕು. ಸುಮಾರ
ಕಲ್ಗಟ್ಟಿಗೆ ಮತ್ತೆ ಕರೆಂಟ್ಗೆ ಎದುರಂಗಿಲ್ಲ. ಗಟ್ಟಿ ಇದೆ. ಅದಕ್ಕೆ ಉತ್ತರ ಕರ್ನಾಟಕ ಆದ್ರೆ ಸ್ವಲ್ಪ ಆ ಕಬ್ಬಿನ ಬೆಟ್ಟು ಎತ್ಕೊಡ್ರಪ್ಪ. ನಮ್ ಶಕ್ತಿ ಎಂತದಂದು ಇಡೀ ದೇಶಕ್ಕೆ ಗೊತ್ತಿದೆ. ಉತ್ತರ ಕರ್ನಾಟಕದವ್ರು ಯಾರು ಇದ್ದೀರೋ ಅಥವಾ ಇಲ್ಲ? ಕಲ್ಲಗಟ್ಟಿಗೆ ಅವ್ರು ಯಾರು ಇದ್ದೀರೋ ಅಥವಾ ಇಲ್ಲ? ಯಾಕ್ರಿ ಎಲ್ಲ ಹಸ್ದಿದ್ದೀರಾ? ಪಲಾವ್ ಕಳ್ಳೆಗಟ್ಟಲ್ಲ ಊಟ ಎಲ್ಲ ಮಾಡಿದಿರಿಲ್ರಿ ಪ್ರೇಕ್ಷಕರು? ಮಾಡಿದಿರ? ಯಾಕೆ ಹಿಂಗ್ ಸೈಲೆಂಟ್ ಕೂತ್ರ ಏನಂತ ಗೊತ್ತಾಗ್ತಾ ಇಲ್ಲ. ಪಲಾವ್ ಮಾಡ್ತೀರಲ್ಲ ಏನ್ ಬೇಕಾ? ಡಿಜೆ ಬೇಕಾ? ಹಾಡ ಬೇಕಾ? ಯಾವ್ದು ಬೇಕು ಹಾಡ? ಯಾವ್ದು? ಚುಟ್ಟು ಚುಟ್ಟು ಹಾ ಮಾಯ ಕೊಟ್ರೆ ನಿಂತಿ ಬಲ ಮಾತಾಡ್ತಿರವ ಕರಿಮಣಿ ಒಂದು ಬಿಟ್ಟು ಬೇರೆದ್ ಯಾವ್ದಾದ್ರೆ ಹೇಳ್ರಪ್ಪ. ಕಲ್ಲು ಚಾ ಹಾಕೋಣ? ಹಾ ಯಾವ್ದು ಗಿಡ್ಡಿ ಬರ್ತಾಳೇನು ಅದ? ಗಿಡ್ಡಿ ಬೇಡ ಯಾವ್ದು ಕಡ್ಡಿ ಕಳ್ಸ. ಕುಮಾರ್ ಭಾಯ್ ಗಿಡ್ಡಿ ಬರ್ತಾಳ ನೋಟ ಹೈಸ್ಕೂಲ್ ಬಿಟ್ಟ ಅದ ಕಬಡ್ಡಿ ಆಡೋ ಮುಂದೆ ಸಂಜಾಗ ಮಾಡ್ತಾಳತ್ತ ಅಟ್ಟ ಸುಮಾರು ಚುಟಿ ಚುಟ್ಟು ಬೇಕಂತ ನೋಡಿ. ಅದು 9 ಗಂಟೆ ನಾನು ಅದನ್ನು ಹಚ್ತೀವಿ ಖಂಡಿತ. ಬಸವೇಶ್ವರ ಮಸಲಿಗಟ್ಟಿ ಸೇವಾಲಾಲ್ ಸಿಂಗಟ್ಟಿ ಆಟಗಾರರ ಅಂಕಣ 1ಕ್ಕೆ ತಕ್ಷಣ ಬರಬೇಕು. ನಮ್ಗಿದು ಅಂತಿಮ ಕಾರ್ಯ. ಮಿಶ್ರಕೋಟೆ ಯಂಗ್ ಸ್ಟಾರ್ ವಿರುದ್ಧ ಜಯಮಾರುತಿ ಚಂಜನ್ ಬೈಲಿ ತಂಡದ ನಾಯಕರನ್ನು ಬೆಳೆದು ದ್ವಿತೀಯ ಕರೆ. ಕುಮಾರಣ್ಣ ಬರ್ಲಪ್ಪ ಒಂದ್ ಜಲಕ್ಕೂ ನಮ್ ಪ್ರೇಕ್ಷಕರಿಗೋಸ್ಕರ. ಯಾಕಂದ್ರೆ ಉತ್ತರ ಕರ್ನಾಟಕದ ಶಕ್ತಿ ಎಂತದಂದ್ರೆ ಇಡೀ ಜಾನಪದ ಲೋಕದಲ್ಲಿ ಕರ್ನಾಟಕದ ಮನೆ ಮಾತಾಗಿರುವಂತಹ ಉತ್ತರ ಕರ್ನಾಟಕದ ಶಕ್ತಿ ಎಲ್ರಿಗೂ ಕೂಡ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಗೊತ್ತಾಗಿದೆ. ಅಂತ ಒಂದು ಪ್ರತಿಭೆಗಳನ್ನ ಕೊಟ್ಟಂತ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಕಲಾವಿದರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಅವ್ರನ್ನೆಲ್ಲರೂ ಕೂಡ ಪ್ರೋತ್ಸಾಹಿಸಿರುವಂತಹ ನಮ್ಮೆಲ್ಲ ಜಾನಪದ ಅಭಿಮಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಆಗ್ತಾರೆ ಅಣ್ಣ ಕೊಟ್ಟ ಮ್ಯಾಗ ಹಸ್ತೀವಿನ ಬಂತು ನೋಡಿ. ಅಣ್ಣ ಬಂದ ಮ್ಯಾಗ ಕಳ್ಸಯ್ಯ. ಬೊಮ್ಮಿಗಟ್ಟಿ ತಂಡದ ಯುವ ದಾಳಿಗಾರ ಶಿವು 4 ಆಟಕ್ಕೆ ನಡೆದ 14-2 ಪಂಚರ ಬೋಲ್ಸ್ ಬೊಮ್ಮಿಗಟ್ಟಿ ತಂಡದ ಪರವಾಗಿ. ಸಭೆ ಬಿಡಬಾರ್ದಪ್ಪ. ಹುಡುಗರಿಗೆ ಕಣ್ಣ ಹೋಗಿ ಹೊಟ್ಟೆ ಆಡಕ್ಕಾಗಲ್ಲ ಅವ್ರಿಗೆ. ಯುವ ಆಟಗಾರ ರೈಟ್ ಕವರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್. लास्ट टाइम फाइनल का बसवेश्वर मसलीकट्टी बसवेश्वर मसलीकट्टी वर्सेस ಶ್ರೀ ಸೇವಾಲಾಲ್ ಸಿಗ್ಗಟ್ಟಿ ಎರಡು ತಂಡಗಳ ನಾಯಕರು ತಮ್ಮ ತಂಡವನ್ನು ಹೊಂದಕ್ಕೆ ಕೇಳ್ತಾರೆ. ದಿಸ್ ಮ್ಯಾಚ್ ಈಸ್ ಅಫಿಷಿಯಲ್ಸ್. ಇವರೊಂದಿಗೆ